ನಮಸ್ಕಾರ, ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ರೈತ ಪರ ಧ್ವನಿ ಎತ್ತುವ ಪ್ರತಿನಿಧಿಗಳೇ ಇಲ್ಲ. ಸಂಸತ್ನಲ್ಲೂ ರಿಯಲ್ ಎಸ್ಟೇಟ್ ಗಣಿ ಧಣಿಗಳ ಆರ್ಭಟ, ಕೃಷಿಕರನ್ನ ಮರೆತ ಆಡಳಿತ. ಬರಕೋಡು ಡ್ಯಾಂ ಚಿತ್ರಾವತಿ ನದಿ ನಿರ್ವಹಣೆಯಲ್ಲಿ ಅಧಿಕಾರಿಗಳು ವಿಫಲ. ಚಿತ್ರಾವತಿ ಜಲಾಶಯ ಮತ್ತು ನದಿ ನಾಲೆಗಳು ಉಳಿಸಿಕೊಳ್ಳಲು ಆಗ್ರಹ. ಚಿಕ್ಕಬಳ್ಳಾಪುರ ನಗರದಲ್ಲಿ ಓಪನ್ ಆದ 4 ದಿನಕ್ಕೆ ಡಿಮಾರ್ಟ್ನಲ್ಲಿ ಕಳಪೆ ಆಹಾರ ಮಾರಾಟ ಪತ್ತೆ. ಆಹಾರ ಭದ್ರತಾ ಇಲಾಖೆಗೆ ದೂರು, ನೋಟಿಸ್ ಕೊಡುವುದಾಗಿ ಅಧಿಕಾರಿ ಎಚ್ಚರಿಕೆ. ಅಪರಿಚಿತ ವ್ಯಕ್ತಿಯ ಶವ ಅಸ್ಥಿಪಂಜರ ರೂಪದಲ್ಲಿ ಪತ್ತೆ. ಬೆಚ್ಚಿಬಿದ್ದ ಶೆಟ್ಟಿಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು. ವಾರ್ತೆಗಳ ವಿವರ. ಕೃಷಿ ಬೆಳವಣಿಗೆ ಮೇಲೆ ದೇಶದ ಅರ್ಥಶಾಸ್ತ್ರ ಅವಲಂಬಿತವಾಗಿದ್ದರೂ ಕೃಷಿಕರನ್ನ ದೇಶ ಮರ್ತಿದೆ. ರೈತರ ಪರ ಮಾತನಾಡುವ ಒಬ್ಬ ಪ್ರತಿನಿಧಿ ವಿಧಾನಸಭೆಯಲ್ಲಿ ಇಲ್ಲ. ಸಂಸತ್ತಿನಲ್ಲಿ 543 ಸಂಸದರ ಪೈಕಿ 180ಕ್ಕೂ ಹೆಚ್ಚು ಜನ ರಿಯಲ್ ಎಸ್ಟೇಟ್ ಗಣಿ ಮಾಫಿಯಾಗ್ಲಿ ತುಂಬಿ ಹೋಗಿದ್ದಾರೆ. ಇನ್ನು ರೈತರ ಸಂಘಟನೆಗಳು ಗಟ್ಟಿ ಮತ್ತು ಒಗ್ಗಟ್ಟು ಪ್ರದರ್ಶನವಾಗ್ತಿಲ್ಲ. ಒಂದು ಹಳ್ಳಿಯಲ್ಲಿ 3-4 ರಾಜಕೀಯ ಪಕ್ಷಗಳಿವೆ. ನೌಕರಶಾಹಿ ತಮ್ಮ ಕರ್ತವ್ಯ ಮರೆತು ರಾಜಕಾರಣಿಗಳ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ. ಇಡೀ ದೇಶವೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಅಂಬೇಡ್ಕರ್ ಬರೆದ ಸಂವಿಧಾನದ ಯಾವ ವಿಧಿಗಳನ್ನ ಪಾಲಿಸುತ್ತಿಲ್ಲ ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ವಿ ಗೋಪಾಲಗೌಡ ಖೇದ ವ್ಯಕ್ತಪಡಿಸಿದರು. ಕೃಷಿ ಆಧಾರದ ಮೇಲೆ ಇರತಕ್ಕಂತಹ ನಾವು ಮಾಡ್ತೀವಿ. ಎಲ್ಲ ಒಳ್ಳೆ ಉತ್ತಮವಾದ ಜೀವನ. ನೀರಾವರಿ ತಜ್ಞ ಜಿಎಸ್ ಪರಮಶಿವಯ್ಯನವರ ನೆನಪಿನಲ್ಲಿ ಇಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮತ್ತು ಯುವ ಶಕ್ತಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳ ಎಲ್ಲ ಸಂಘಟನೆಗಳ ಪ್ರಮುಖ ಹೋರಾಟಗಾರರ ಸಮಾಲೋಚನಾ ಸಭೆ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಮಾಲೋಚನಾ ಸಭೆಗೆ ದಿಕ್ಸೂಚಿ ಭಾಷಣ ಮಾಡಿದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ವಿ ಗೋಪಾಲಗೌಡ ಮಾತನಾಡಿ, 16 ವರ್ಷಗಳಿಂದ ಬಯಲು ಸೀಮೆ ಜನ ನೀರಿಗಾಗಿ ತತ್ತರಿಸಿ ಹೋಗಿದ್ದಾರೆ. ರೈತರಲ್ಲೂ ಒಗ್ಗಟ್ಟಿಲ್ಲದಂತಾಗಿದೆ. ನಮ್ಮನ್ನಾಳಿ ಶಾಸನ ರೂಪಿಸಬೇಕಾದ ವಿಧಾನ ಮಂಡಲದಲ್ಲೂ ರೈತರ ಪರ ಧ್ವನಿ ಎತ್ತುವವರಿಲ್ಲದಾಗಿದೆ. ರೈತ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಸರ್ಕಾರಗಳು ಸಹ ಕಾರ್ಪೊರೇಟ್ ಕುಳಗಳ ಪರ ನಿಂತಿದೆ. ಹೀಗಿರುವಾಗ ಕೆಲವೇ ರೈತರು ಬಾಯಿ ಬಡ್ಕೊಂಡ್ರೆ ನಮ್ಮ ಗುರಿ ಮುಟ್ಟೋಕೆ ಆಗೋಲ್ಲ ಎಂದು ಖೇದ ವ್ಯಕ್ತಪಡಿಸಿದರು. ಮತವನ್ನು ಪಡೆದು ಸರ್ಕಾರಗಳನ್ನು ರಚನೆ ಮಾಡಿ ರೈತರಿಗೆ ಏನು ಸಹಾಯ ಮಾಡತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ರೂಪಿಸಲಿಲ್ಲ, ಅನುಷ್ಠಾನಕ್ಕೆ ತರಲಿಲ್ಲ. ಅವರಿಗೋಸ್ಕರ ನಾವು ನಿಂತ್ಕೋಬೇಕು ಅಂತ ಒಂದು ಜವಾಬ್ದಾರಿ ಕೂಡ ಮನವರಿಕೆ ಮಾಡಿಕೊಳ್ಳಲಿಲ್ಲ. ಅವರನ್ನು ಕಡೆಗಣಿಸಿ ರಾಜ್ಯಭಾರಗಳನ್ನು ಮಾಡತಕ್ಕಂತಹ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡು ರೈತ ಸಮುದಾಯದವರನ್ನ ನಿರ್ಲಕ್ಷಣೆ ಮಾಡತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂತಹ ಸರ್ಕಾರಗಳು. ಇದಕ್ಕೆ ಕಾರಣ ನಾವು ಇದ್ದೀವಿ ಅಂತ ನಾವು ಮನವರಿಕೆ ಮಾಡ್ಕೋಬೇಕಾಗಿದೆ. ರೈತ ಸಮುದಾಯ ಒಟ್ಟಿಗೆ ಇಲ್ಲ. ಒಂದು ಗ್ರಾಮದಲ್ಲಿ 3 ರಾಜಕೀಯ ಪಕ್ಷಗಳ ಪಂಗಡಗಳು. ಇದು ಅವರಿಗೆ ಲಾಭದಾಯಕವಾಗಿದೆ. ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ, ಕೋಲಾರ ಜಿಲ್ಲಾ ರಾಜ್ಯ ರೈತ ಸಂಘದ ಮುಖಂಡ ಅಬ್ಬಣಿ ಶಿವಪ್ಪ, ಪುಟ್ಟಣ್ಣಯ್ಯ, ಬಣದ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣಸ್ವಾಮಿ, ರೈತ ಜನಸೇನಾ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್, ಲಾಯರ್ ನಾರಾಯಣಸ್ವಾಮಿ, ಮಂಚೇನಹಳ್ಳಿ ಎಂಆರ್ ಲಕ್ಷ್ಮೀನಾರಾಯಣ, ಮಳ್ಳೂರು ಹರೀಶ್ ಇತರರು ವೇದಿಕೆಯಲ್ಲಿ ಮಾತನಾಡಿದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೃಷಿ ಆಧಾರದ ಮೇಲೆ ಇರತಕ್ಕಂತಹ ನಾವು ಮಾಡ್ತೀವಿ. ಎಲ್ಲ ಒಳ್ಳೆ ಉತ್ತಮವಾದ ಜೀವನ. ಬಾಗೇಪಲ್ಲಿ ಪಟ್ಟಣದ ಮೂಲಕ ಹರಿದು ಹೋಗುವ ಚಿತ್ರಾವತಿ ನದಿಯಲ್ಲಿ ಬಹುತೇಕ ತ್ಯಾಜ್ಯ ವಸ್ತುಗಳು ತುಂಬಿದ್ದು ರಸ್ತೆಯಲ್ಲಿ ಸಂಚರಿಸುವ ನಾಗರಿಕರಿಗೆ ವಾಸನೆ ಹೊಡೆಯುತ್ತಿದೆ. ಹಾಗೂ ರಾಷ್ಟ್ರೀಯ ಹೆದ್ದಾರಿ 7ಕ್ಕೆ ಸಂಧಿಸುವ ರಸ್ತೆಯಲ್ಲಿ ಸೇತುವೆ ನಿರ್ಮಿಸಲಾಗಿದೆ. ಸೇತುವೆಯ ಇಕ್ಕೆಲೆಗಳಲ್ಲಿ ನೀರು ನಿಂತಲ್ಲೇ ನಿಂತು ಚರಂಡಿಯಂತೆ ಪರಿಣಮಿಸಿದ್ದು ಬರಕೋಡು ಡ್ಯಾಂ ಹಾಗೂ ಚಿತ್ರಾವತಿ ನದಿ ನಿರ್ವಹಣೆಯಲ್ಲಿ ಅಧಿಕಾರಿಗಳು ವಿಫಲಗೊಂಡಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ. ಹೀಗೆ ಚಿತ್ರಾವತಿ ಅಕ್ಕಪಕ್ಕದಲ್ಲಿಯೇ ಮಾಂಸದ ಅಂಗಡಿಗಳು ನಾಯಿ ಕೊಡೆಗಳಂತೆ ನಿರ್ಮಾಣವಾಗಿವೆ. ಇದೇ ನದಿ ತೀರದಲ್ಲಿ ಹಂದಿ ಮಾಂಸದ ಅಂಗಡಿಯವರು ಹಂದಿಗಳನ್ನು ಸುಡುತ್ತಾರೆ. ಇದಲ್ಲದೆ ಹಂದಿ ಮಾಂಸದ ತ್ಯಾಜ್ಯಗಳ ತುಂಡುಗಳು ನೀರಿಗೆ ಎಸೆಯಲಾಗುತ್ತಿದೆ. ಒಂದೆಡೆ ಅತಿಕ್ರಮಣ ಪ್ರವೇಶಿಸಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಮತ್ತೊಂದೆಡೆ ಗಬ್ಬು ನಾರುವ ಕಲುಷಿತ ನೀರು ನಿಂತಿದೆ. ನದಿಯಿಂದ ಸುಮಾರು 7 ಕೆರೆಗಳು ತುಂಬುವಂತೆ ರಾಜಕಾಲುವೆ ನಿರ್ಮಿಸಲಾಗಿದೆ. ಆದರೆ ಸೂಕ್ತ ನಿರ್ವಹಣೆ ಇಲ್ಲದೆ ಗಿಡ ಗಂಟಿ ಬೆಳೆದು ನಿಂತಿವೆ. ಎರಡನೇದಾಗಿ ಇವತ್ತು ಚಿತ್ರಾವತಿ ಡ್ಯಾಮ್ ಕುಡುಕರ ಅಡ್ಡ ಆಗಿದೆ. ಏನು ಕುಡಿಯೋತವರು ಕುಡುಕರಿಗೆ ಇವತ್ತು ಅದಕ್ಕೆ ಕೇಂದ್ರ ಸ್ಥಾನ ಆಗಿದೆ. ಇಡೀ ಪಟ್ಟಣದಲ್ಲಿ ಕೆಲವರು ಏನು ಈ ಗಲೀಜು, ಈ ಕೋಳಿ ಹುಟ್ಟುಗಳು, ಕೋಳಿ ಕ್ಲೀನ್ ಮಾಡಿರೋದೆಲ್ಲ ತಗೊಂಡೋಗಿ ನದಿಗೆ
ನದಿನಲ್ಲಿ ನೀರಿನ ಮಟ್ಟ ಕಮ್ಮಿ ಆಗಿದೆ. ಇವತ್ತು ಅಲ್ಲಿ ನೀರು ನಿರ್ವಹಣೆ ಮಾಡ್ತಾ ಇರುವಂಥದ್ದು ಅಧಿಕಾರಿಗಳು ಕಣ್ಣು ಮುಚ್ಚಿ ಮಲಗಿದ್ದಾರೆ. ಅಲ್ಲಿ ನಿರ್ವಹಣೆನೇ ಮಾಡ್ತಾ ಇಲ್ಲ. ಅಲ್ಲಿ ನೋಡಬೇಕು, ಅದೊಂದು ಅನೈತಿಕವಾದಂಥ ತಾಣವಾಗಿದೆ. ಅದಕ್ಕಾಗಿ ಸಂಬಂಧಪಟ್ಟ ಇದು ಪುರಸಭೆ ಮುಖ್ಯಾಧಿಕಾರಿಗಳು, ಆಮೇಲೆ ಇಲ್ಲಿ ತಾಲೂಕು ದಂಡಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಬಾಗೇಪಲ್ಲಿ ತಾಲೂಕಿನಲ್ಲಿ ಹಿಂದೆ ಕುಡಿಯುವ ನೀರಿಗಾಗಿ ಪರಿತಪಿಸಬೇಕಾದ ಪರಿಸ್ಥಿತಿ ಇತ್ತು. 2004ರಲ್ಲಿ ಪರಕೋಡು ಚಿತ್ರಾವತಿ ಬ್ಯಾರೇಜ್ ನಿರ್ಮಿಸಲಾಯಿತು. ಮಳೆಗಾಲದಲ್ಲಿ ಮಾತ್ರ ಚಿತ್ರಾವತಿ ಬ್ಯಾರೇಜ್ನಲ್ಲಿ ನೀರು ಶೇಖರಣೆಯಾಗುತ್ತದೆ. ಬಾಗೇಪಲ್ಲಿ ಹಾಗೂ ಗುಡಿಬಂಡೆ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಈಗ ಸುಮಾರು 124 ಗ್ರಾಮಗಳಿಗೆ ನೀರು ಒದಗಿಸುವ ಕಾರ್ಯ ಯೋಜನೆ ರೂಪುಗೊಳ್ಳುತ್ತಿದೆ. ಇದುವರೆಗೂ ಚಿತ್ರಾವತಿ ಹಾಗೂ ವಂಡಮಾನ್ ಬ್ಯಾರೇಜುಗಳಲ್ಲಿ ಅನುದಾನ ಸಿಗದೆ ಹೂಳು ತೆಗೆದಿಲ್ಲ. ಸುತ್ತಲೂ ಕಳಿ ಹಾಗೂ ಮುಳ್ಳಿನ ಗಿಡಗಳು ಆವರಿಸಿಕೊಂಡಿದೆ. ಚಿತ್ರಾವತಿ ಜಲಾಶಯದಿಂದ ಬಾಗೇಪಲ್ಲಿ ಪಟ್ಟಣಕ್ಕೆ ಮಾತ್ರ ನೀರು ಸರಬರಾಜು ಮಾಡಲಾಗುತ್ತಿದೆ. ಗುಡಿಬಂಡೆ ಪಟ್ಟಣಕ್ಕೆ ಬಾಗೇಪಲ್ಲಿ ತಾಲೂಕಿನ 128 ಗ್ರಾಮಗಳಿಗೆ ಹಾಗೂ ಗುಡಿಬಂಡೆ ತಾಲೂಕಿನ 98 ಗ್ರಾಮಗಳ ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಸ್ಥಗಿತ ಆಗಿದೆ. ರಾಜ್ಯ ಜಲ ಮಂಡಳಿಯಿಂದ ಓವರ್ ಹೆಡ್ ಟ್ಯಾಂಕ್, ಪೈಪ್ಲೈನ್ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದೆ. ನೀರು ಸರಬರಾಜಿಗೆ ಪಂಪ್, ಮೋಟಾರ್, ಪೈಪ್ ಅಳವಡಿಸಲಾಗಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ನಿರ್ವಹಣೆ ಹಾಗೂ ನೀರು ಸರಬರಾಜು ಮಾಡಿಲ್ಲ. ಇದರಿಂದ ಕೆಲ ದುಷ್ಕರ್ಮಿಗಳು ಪಂಪ್, ಮೋಟಾರ್, ಪೈಪುಗಳನ್ನು ದೋಚಿದ್ದಾರೆ. ಪರಿಕರಗಳು ತುಕ್ಕು ಹಿಡಿಯುತ್ತಿವೆ. ಆದ್ದರಿಂದ ಈಗಾಗಲೇ ಬಿಸಿಲು ಕಾಲ ಆರಂಭವಾಗಿದೆ. ಕೂಡಲೇ ಸಂಬಂಧಿತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಪರಕೋಡು ಡ್ಯಾಂ ಮತ್ತು ಚಿತ್ರಾವತಿ ನದಿ ಉಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಬರದ ನಾಡಿನಲ್ಲಿ ಹಲವು ದಶಕಗಳ ಕಾಲ ಹನಿ ಹನಿ ನೀರಿಗೂ ಪರದಾಡಿ ಮಳೆ ಕೊರತೆಯಿಂದ ಬರದ ಬವಣೆ ಅನುಭವಿಸಿರುವ ತಾಲೂಕು ಜನತೆ ಇದೀಗ ಡ್ಯಾಂ ಮತ್ತು ನದಿ ನಾಲೆಗಳು ಉಳಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೂ ಈ ಭಾಗದಲ್ಲಿ ಯಾವುದೇ ಶಾಶ್ವತ ನದಿ ನಾಲೆಗಳು ಇಲ್ಲದೆ ಮಳೆಯನ್ನ ಆಶ್ರಯಿಸಿಕೊಂಡಿರುವ ಬಯಲು ಸೀಮೆ ಪ್ರದೇಶವಾಗಿದೆ. ಹಾಗಾಗಿ ನಮಗಿರುವ ನೀರಿನ ಮೂಲಗಳು ಉಳಿಸಿ ಬೆಳೆಸೋಣ, ಕೆಲಸ ಮಾಡೋಣ ಎಂದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಡಿಮಾರ್ಟ್ಗೆ ದಂಡಾಗಿ ನುಗ್ಗಿ ಆಹಾರ ಸಾಮಗ್ರಿ ಖರೀದಿಸುವ ಗ್ರಾಹಕರೇ ಎಚ್ಚರ. ಅಲ್ಲಿನ ಕಳಪೆ ಗುಣಮಟ್ಟದ ಸಾಮಗ್ರಿ ಮಾರಾಟ ಮಾಡಿ ಗ್ರಾಹಕರಿಗೆ ಮೋಸ ಮಾಡುತ್ತಿದ್ದಾರೆಂದು ಗ್ರಾಹಕರೊಬ್ಬರು ಇಂದು ಖರೀದಿಸಿ ಆಹಾರ ಉತ್ಪನ್ನದಲ್ಲಿ ಪತ್ತೆ ಹಚ್ಚಿದ್ದು ಆಹಾರ ಭದ್ರತಾ ಇಲಾಖೆಗೆ ದೂರು ಸಲ್ಲಿಸಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಓಪನ್ ಆದ ಬಾಂಬೆ ಮೂಲದ ಡಿಮಾರ್ಟ್ಗೆ ಗ್ರಾಹಕರ ದಂಡೆ ದಾಂಗುಡಿ ಇಡ್ತಿದ್ದಾರೆ. ಆದರೆ ತಾವು ಅಲ್ಲಿ ಉತ್ಪನ್ನಗಳ ಖರೀದಿಸುವ ಮುನ್ನ ಎಚ್ಚರದಿಂದ ನೋಡಿ ಖರೀದಿಸಿ. ಯಾಕಂದ್ರೆ ಅಲ್ಲಿ ಉಳು ಉಪ್ಪಟ ಬಿದ್ದ ಕಳಪೆ ಆಹಾರ ಉತ್ಪನ್ನಗಳು ಮಾರಾಟ ಮಾಡುತ್ತಿದ್ದು ಗ್ರಾಹಕರಿಗೆ ಮೋಸ ಮಾಡುತ್ತಿರುವುದು ಇಂದು ಕಂಡುಬಂದಿದೆ. ಗ್ರಾಹಕರು ತಾವು ಖರೀದಿಸಿದ ಡ್ರೈ ಫ್ರೂಟ್ ಅಂಜೂರದಲ್ಲಿ ಗಿಜ ಅಂತ ಉಳುಗಳು ಹೊರಬರುತ್ತಿದ್ದವು. ಅದನ್ನು ಕಂಡು ಕೆಂಡಾಮಂಡಲರಾಗಿದ್ದಾರೆ. ಕೂಡಲೇ ಆಹಾರ ಭದ್ರತಾ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಅಂಜೂರ ಬಾಕ್ಸ್ನಲ್ಲಿ ಇದ್ದ ಹುಳುಗಳು ಕಂಡು ಅಲ್ಲಿದ್ದ ಮ್ಯಾನೇಜರ್ಗೆ ಪ್ರಶ್ನೆ ಮಾಡಿದ್ರೆ ಧಮಕಿ ಹಾಕಿದ್ದಾರೆ ಎಂದು ಗ್ರಾಹಕ ಇರ್ಫಾನ್ ತಮ್ಮ ಸಂಘ ಸಂಸ್ಥೆಗಳ ನೆರವು ಪಡೆದಿದ್ದಾನೆ. ಇದು ತಿಳಿದ ಡಿಮಾರ್ಟ್ ಸೂಪರ್ವೈಸರ್ ಗ್ರಾಹಕರ ಮೇಲೆ ರೊಚ್ಚಿಗೆದ್ದಿದ್ದಾನೆ. ಮಾಹಿತಿ ತಿಳಿದು ಮಾಧ್ಯಮ ವರದಿಗಾರರು ಪ್ರವೇಶಿಸಿದ್ರೆ ಅವರಿಗೆ ವಿಡಿಯೋ ಮತ್ತು ಫೋಟೋ ತೆಗೆಯಲು ಅಡ್ಡಿಪಡಿಸಿದ್ದಾನೆ ಎನ್ನಲಾಗಿದೆ. ಕೂಡಲೇ ಆಹಾರ ಭದ್ರತಾ ಇಲಾಖೆಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದರೆ ಆಹಾರ ನಿರೀಕ್ಷಕ ಪ್ರವೀಣ್ ಬಂದು ಮಾರ್ಟ್ನಲ್ಲಿರುವ ಕೆಲವು ಆಹಾರ ಪೊಟ್ಟಣಗಳ ಶಾಂಪಲ್ ಸಂಗ್ರಹಿಸಿದ್ದು ಉಳು ಕಾಣಿಸಿಕೊಂಡು ಡ್ರೈ ಫ್ರೂಟ್ ಪೊಟ್ಟಣದ ವಿಡಿಯೋ ಹಾಗೂ ಬಿಲ್ ಸಮೇತ ಮೇಲಾಧಿಕಾರಿಗಳಿಗೆ ತಿಳಿಸಲಾಗುವುದು ಮತ್ತು ಕಳಪೆ ಉತ್ಪನ್ನ ಮಾರಾಟ ಮಾಡಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಅವರಿಗೆ ನೋಟಿಸ್ ಕೊಡಲಾಗುವುದು ಎಂದು ಹೇಳಿದ್ದಾರೆ. ಸರ್, ನಮ್ಮ ಹೆಸರು ಇರ್ಫಾನ್ ಅಂತ, ನಮ್ಮೂರು ಬಾಗೇಪಲ್ಲಿ. ಇಲ್ಲಿ ಡಿಮಾರ್ಟ್ ಚಿಕ್ಕಬಳ್ಳಾಪುರ ಡಿಮಾರ್ಟ್ ಓಪನ್ ಆಗಿದೆ ಅಂತ ಕೇಳಿದಾಗ ನಾವು ಬಂದಿದ್ದೀವಿ ಸರ್. ಇಲ್ಲಿ ಬಂದು ಅಂಜೂರು ತೊಗೊಂಡಿದ್ದೀವಿ ಸರ್. ನಾವಿಲ್ಲಿ ಅಂಜೂರು ತೊಗೊಂಡು ಹುಳ ಇದೆ. ನಮ್ಮ ಮಗು ಉಪವಾಸ ಇತ್ತು, ತಿನ್ನೋವಾಗ ಹುಳ ಕಾಣಿಸ್ತು ಸರ್. ಅದೇನ ತಿಂದಿದೆ ನಮ್ಮ ಮಗು ಪರಿಸ್ಥಿತಿ ಏನು ಸರ್? ಯಾರು ಜವಾಬ್ದಾರಿ? ಅದಕ್ಕೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲಿ ಹುಳ ಬಂದಿದೆ. ಇನ್ನೊಂದು ಬಂದು ತೊಗೊಂಡು ನಾವು ಅದರಲ್ಲಿ ಹುಳ ಇದೆ. ಕೇಳಿದ್ರೆ
ನೀವು ಸರ್ ಆಚೆ ಬನ್ನಿ ಸರ್, ನಮ್ಮ ಪಕ್ಕದಲ್ಲಿ ಮಾತಾಡೋಣ ನಾವು ಅಂತಾರೆ. ಅದೇನು ಸರ್ ಪಕ್ಕದಲ್ಲಿ ಮಾತಾಡೋದು ಇವರು? ಸರ್ ಇದೆ ಸರ್, ಗಿಲ್ಲು ಎಲ್ಲ ತಗೊಂಡಿ ಸರ್, ನೋಡಿ ಸರ್. ಸರ್ ನಿನ್ನೆ 4 ಗಂಟೆಗೆಲ್ಲ ತಗೊಂಡಿರೋ ಸರ್. ನಾವು ಆಚೆ ನಡೀರಿ, ನೀವು ಫಸ್ಟ್ ಆಚೆ ನಡೀರಿ, ಆಚೆ ನಡಿ ಮಾತಾಡಿ ನೀವು. ಸರ್ ಈ ಮ್ಯಾನೇಜರ್ ಸರ್ ಹೇಳ್ತಾ ಇರೋದು, ಸರ್ ಸೈಡಾಗಿ ಬನ್ನಿ, ಆಚೆ ನಡೀರಿ ಮಾತಾಡೋಣ ನಿಮಗೆ ಅಂತ ಇದ್ದಾರೆ ಸರ್. ಏನು ಸರ್ ಮಾತಾಡೋದು? ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡತಿಗೆ ಏನೋ ಹೆಚ್ಚು ಕಡಿಮೆ ಆದ್ರೆ ಯಾರು ಸರ್ ಜವಾಬ್ದಾರಿ ಇಟ್ಟಿದ್ದು ನಮಗೆ? ಇನ್ನು ಘಟನೆ ಹೊರಬರುತ್ತಿದ್ದಂತೆ ಗ್ರಾಹಕರ ಗುಂಪೆಲ್ಲ ಒಂದು ಕಡೆ ಸೇರುತ್ತಿದ್ದಂತೆ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿ ರಕ್ಷಣೆಗಾಗಿ ಸ್ಥಳಕ್ಕೆ ಪೊಲೀಸರನ್ನ ಕರೆಸಿಕೊಂಡಿದ್ರು. ಗ್ರಾಹಕ ಇರ್ಫಾನ್ಗೆ ಸಹಾಯಕ್ಕಾಗಿ ಬಂದಿದ್ದ ಮಹಾನಾಯಕ ಅಂಬೇಡ್ಕರ್ ಸೇನೆಯ ಮುಖಂಡರು ಮ್ಯಾನೇಜರ್ ಕಳಪೆ ಉತ್ಪನ್ನ ಮಾರಾಟ ಮಾಡಿದ್ದು ಅಲ್ಲದೆ ಗ್ರಾಹಕರ ಮೇಲೆ ಧಮಕಿ ಹಾಕಿದ್ದು ಎಷ್ಟು ಸರಿ? ಕನ್ನಡ ಭಾರತ ಸಿಬ್ಬಂದಿ ಜೊತೆ ಸ್ಥಳೀಯರು ಮಾತನಾಡುವುದಾದ್ರೂ ಹೇಗೆ ಎಂದು ಪ್ರಶ್ನೆ ಮಾಡಿದ್ರು. ಉದ್ದೇಶದಿಂದ ಪ್ರಾಣಾಪಾಯಗಳು ಜಾಸ್ತಿ ಆಗೋ ಸಿಚುವೇಶನ್ಗಳು ಕಾಣಿಸ್ತಾ ಇದೆ ಇವತ್ತಿನ ದಿವಸದಲ್ಲಿ. ಯಾಕಂದ್ರೆ ಇಲ್ಲಿ ಗುಣಮಟ್ಟದ ಪದಾರ್ಥಗಳನ್ನು ತರದೆ ಕಳಪೆ ಪದಾರ್ಥಗಳು ತಂದು ಇವತ್ತು ಜನರಿಗೆ ಮೋಸ ಮಾಡಿ ವ್ಯಾಪಾರೀಕರಣ ಮಾಡೋ ಮಟ್ಟಕ್ಕೆ ಡಿಮಾರ್ಟ್ಗಳು ಇಳಿತಾ ಇದಾವಂದ್ರೆ ಜನರ ಆರೋಗ್ಯ ಪರಿಸ್ಥಿತಿ ಹೆಂಗಿರುತ್ತೆ? ಇವ್ರಿಗೆ NOC ಹೆಂಗ್ ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಇದ್ರ ಬಗ್ಗೆ ತನಿಖೆ ವರದಿ ಕೊಟ್ಟಿದಾರೋ ಇಲ್ಲ ಅಂತನೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಫುಡ್ ಇನ್ಸ್ಪೆಕ್ಟರ್ ಈಗಾಗಲೇ ಮಾಡಿದ್ವಿ ಸ್ವಾಮಿ, ಇದನ್ನ ಈಗ ಪ್ರಯೋಗಾಲಯಕ್ಕೆ ಎತ್ಕೊಂಡೋಗಿ ಇದನ್ನ ತನಿಖೆ ಮಾಡಿ ತದನಂತರ ನನ್ನ ವ್ಯಾಪಾರಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಕೇಳಿದ್ದೀವಿ. ಅವರು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಈಗಾಗಲೇ ಆಗಮಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಅದನ್ನು ತನಿಖಾ ಕ್ರಮ ಕೈಗೊಂಡಾದ್ಮೇಲೆ ಇದ್ರಲ್ಲಿ ಇನ್ನೂ ಎಷ್ಟು ಕಳಪೆ ಪದಾರ್ಥಗಳಿದಾವೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಒಂಥರ ದೌರ್ಜನ್ಯ ನಡೀತಾ ಇದೆ ಸರ್, ಎಲ್ಲ ಗ್ರಾಹಕರ ಮೇಲೇನೂ ಮತ್ತೆ ಬರೋವ್ರ ಮೇಲೇನೂ. ಇಲ್ಲಿ ಡಿಮಾರ್ಟ್ ಅವ್ರ ಕಡೆಯಿಂದ ದೌರ್ಜನ್ಯ, ಏಕವಚನದಲ್ಲಿ ಮಾತಾಡೋದು, ಅಸಭ್ಯವಾಗಿ ಮಾತಾಡೋದು, ಮತ್ತೆ ಅವರ ವರ್ತನೆ ಹೆಂಗಿದೆ ಅಂದ್ರೆ ಗೂಂಡಾಜಮ್ ಮಾಡ್ದಂಗೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ದ್ವಿತೀಯ PUC ವಿದ್ಯಾರ್ಥಿಗಳೇ, ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ CET ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ. ಪ್ರತಿದಿನ 9:30ರಿಂದ ಸಂಜೆ 6 ಗಂಟೆವರೆಗೆ ನಿರಂತರ 24 ದಿನಗಳು KSET ಮತ್ತು 36 ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು. CET ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ. ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ. ಕೋರ್ಸ್ ಫೀ 9,000 ಮಾತ್ರ. ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು CET ನೀಟ್ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ 10 ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಮಾರ್ಚ್ 20ರಿಂದ ತರಗತಿಗಳು ಆರಂಭವಾಗಲಿದೆ. ಹಿಂದೆ ಸಂಪರ್ಕಿಸಿ ಏಮ್ಸ್ ಅಕಾಡೆಮಿ, ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 7975827343 ಮತ್ತು 9538619055. ಪ್ರತಿಷ್ಠಿತ ಹೀರೋ ಕಂಪನಿಯಿಂದ ಈಗ ಹೊಸ ಕೊಡುಗೆ. ಭಾರತದ ಪ್ರತಿ ಪ್ಲಗ್ ಪಾಯಿಂಟ್ ಒಂದು ವೀಡಾ ಚಾರ್ಜಿಂಗ್ ಪಾಯಿಂಟ್, 2 ತೆಗಿಬಹುದಾದ ಬ್ಯಾಟರಿಗಳ ಜೊತೆಗೆ ಹೊಸ ವೀಡಾ V2 ಎಲೆಕ್ಟ್ರಿಕ್ ಸ್ಕೂಟರ್ ತೆಗೆದುಕೊಳ್ಳಿ. ನಮ್ಮ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮಂಜುನಾಥ್ ಹೀರೋ ಶೋರೂಮ್ನಲ್ಲಿ ಲಭ್ಯ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅಪರಿಚಿತ ವ್ಯಕ್ತಿಯೊಬ್ಬರ ಶವ ಅಸ್ಥಿಪಂಜರ ರೂಪದಲ್ಲಿ ಪತ್ತೆಯಾಗಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶೆಟ್ಟಿಹಳ್ಳಿ ಗ್ರಾಮದ ಬಳಿಯ ಬೆಟ್ಟ ಗುಡ್ಡಗಳ ಬಳಿ ಸೋಮವಾರ ಮಧ್ಯಾಹ್ನ ಕಂಡುಬಂದಿದೆ. ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗ ಹೋಬಳಿ ಶೆಟ್ಟಿಹಳ್ಳಿಯಿಂದ ಜಲದೇನಹಳ್ಳಿಗೆ ಹೋಗುವ ಅಡ್ಡದಾರಿಯ ಪಕ್ಕದಲ್ಲಿರುವ ಬೆಟ್ಟಗುಡ್ಡಗಳಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಅಸ್ಥಿಪಂಜರ ರೂಪದಲ್ಲಿ ಕುರಿ ಕಾಯುವವರಿಗೆ ಸೋಮವಾರ ಮಧ್ಯಾಹ್ನ ಕಂಡುಬಂದಿದ್ದು, ಕೂಡಲೇ ಕುರಿ ಕಾಯುವವರು ಶೆಟ್ಟಿಹಳ್ಳಿ ಗ್ರಾಮಸ್ಥರು ಹಾಗೂ ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಗೆ ವಿಷಯವನ್ನು ಮುಟ್ಟಿಸಿದ್ದಾರೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಐ ಶಿವರಾಜ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಸ್ಥಳಕ್ಕೆ ಬೆರಳಚ್ಚು ತಜ್ಞರನ್ನ ಕರೆಸಿ ಪರಿಶೀಲನೆ ನಡೆಸಿ ಅಸ್ಥಿಪಂಜರವನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.
ಈ ಘಟನೆಯಿಂದ ಶೆಟ್ಟಿಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದು, ಮೃತ ವ್ಯಕ್ತಿಯ ಶವವನ್ನ ನರಿ ನಾಯಿಗಳು ತಿಂದು ಹಾಕಿ ಅಸ್ಥಿ ಪಂಜರದಂತಾಗಿದ್ದು, ಇದು ಕೊಲೆಯೋ ಅಥವಾ ಸಹಜ ಸಾವೋ ಎಂಬುದು ಪೊಲೀಸರ ತನಿಖೆಯಿಂದ ಮಾತ್ರ ಹೊರಬರಬೇಕಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ನಿಟ್ಟಿನಲ್ಲಿ ಸರ್ಕಾರ ದೇವನಹಳ್ಳಿಯಲ್ಲಿರುವ ಹಳಿ ತಾಲೂಕು ಕಚೇರಿಯನ್ನ ಪ್ರಾಚ್ಯ ವಸ್ತು ಸಂಗ್ರಹಾಲಯವನ್ನ ಆಗಿಸಿ ಪರಿವರ್ತಿಸಲು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಒತ್ತಾಯಿಸಿದರು. ದೇವನಹಳ್ಳಿ ಪಟ್ಟಣದ ಪುರಸಭಾ ವ್ಯಾಪ್ತಿಯ 23ನೇ ವಾರ್ಡಿನಲ್ಲಿರುವ ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಅವರ ಸಿದ್ದಗಂಗಾ ಹೆಸರಿನ ಗೃಹ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಹಿರಿಯ ಪತ್ರಕರ್ತ ಬಿ ಪಿಳ್ಳರಾಜು ಅವರನ್ನು ಅಭಿನಂದಿಸುವುದರ ಮೂಲಕ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಮಾತನಾಡಿ, ಕರ್ನಾಟಕದ ಐತಿಹಾಸಿಕ ಬೆಳವಣಿಗೆ ಮತ್ತು ಇತಿಹಾಸ ಸಂಬಂಧಿತ ಮಹತ್ವದ ಮಾಹಿತಿಗಳನ್ನು ಪಡೆದುಕೊಳ್ಳಲಾಗಿದೆ. ಈ ಪ್ರಾಮುಖ್ಯತೆಯನ್ನು ಗಮನಿಸಿ ದೇವನಹಳ್ಳಿಯ ಹಳೆ ತಾಲೂಕು ಕಚೇರಿಯನ್ನು ಪ್ರಾಚ್ಯ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲು ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರು ವಸ್ತು ಸಂಗ್ರಹಾಲಯಕ್ಕಾಗಿ ಅನುದಾನ ಮತ್ತು ಮಂಜೂರಾತಿಯನ್ನು ಒದಗಿಸಿಕೊಡಬೇಕು. ಅದೇ ರೀತಿ ದೇವನಹಳ್ಳಿಯಲ್ಲಿರುವ ಜಿಲ್ಲಾಡಳಿತ ಭವನಕ್ಕೆ ದೊಡ್ಡಬಳ್ಳಾಪುರ ವಿಭಾಗಾಧಿಕಾರಿ ಕಚೇರಿ ಸ್ಥಳಾಂತರಗೊಳ್ಳಲು ತಕ್ಷಣ ಕ್ರಮ ವಹಿಸುವಂತೆ ಸರ್ಕಾರ ಹಾಗೂ ಸಂಬಂಧಿಸಿದ ಸಚಿವರಿಗೆ ಮನವಿ ಮಾಡಲಾಯಿತು. ಈ ನಿರ್ಧಾರದಿಂದ ಆಡಳಿತ ವ್ಯವಸ್ಥೆ ಸುಗಮಗೊಳ್ಳಲಿದೆ ಮತ್ತು ಸಾರ್ವಜನಿಕ ಸೇವೆಗಳ ಸೌಲಭ್ಯ ಹೆಚ್ಚಲಿದೆ ಎಂದು ಹೇಳಿದರು. ಬಿಟ್ಟಸಂದ್ರ ಗುರುಸಿದ್ದೇನವರ ಯಾವೊಂದು ನಮ್ಮ ಒಂದು ಗ್ರಂಥಾಲಯಕ್ಕೆ ನಾನು ಇವತ್ತು ಭೇಟಿ ಕೊಡೋದು ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ನಾನು ಬರಬೇಕಂತ ಬಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಲ್ಲೂ ಕೂಡ ನಾನು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ನಮ್ಮ ತಾಲೂಕಿನಲ್ಲಿ ಐತಿಹಾಸಿಕವಾದ ಒಂದು ಪುರಾಣ ಉಳಿಬೇಕು. ಇದೇ ಸಂದರ್ಭದಲ್ಲಿ ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಅವರಿಂದ ದೇವನಹಳ್ಳಿ ತಾಲೂಕಿನ ಸಮಗ್ರ ಐತಿಹಾಸಿಕ ಸ್ಮಾರಕಗಳು, ಶಾಸನಗಳು, ವೀರಕಲ್ಲು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದರು. ನಂತರ ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಅವರು ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಅವರನ್ನ ಅಭಿನಂದಿಸಿ ಗೌರವಿಸಿದರು. ಈ ವೇಳೆ ಬಿಜೆಪಿ ದೇವನಹಳ್ಳಿ ನಗರ ಅಧ್ಯಕ್ಷ ಅನಿಲ್ ಯಾದವ್, ಮುಖಂಡ ನಾಗೇಶ್, ಶಾನಪ್ಪನಹಳ್ಳಿ ರವಿ, ವೀರಭದ್ರಯ್ಯ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ದಲಿತ ಸಂಘರ್ಷ ಸಮಿತಿಯನ್ನು 1982ರಲ್ಲಿ ಸ್ಥಾಪಿಸುವ ಮೂಲಕ ದಲಿತ ಮೂಲಭೂತ ಸಮಸ್ಯೆಗಳಿಗೆ ಧ್ವನಿ ಎತ್ತಿದ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡು ದಲಿತರನ್ನ ಒಗ್ಗೂಡಿಸುವ ಕೆಲಸವನ್ನು ಮಾಡಿದ 2 ಮಹಾನ್ ಚೇತನ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಹೇಳಿದರು. ಗೌರಿಬಿದನೂರು ನಗರದ ಡಾ ಎಚ್ಎನ್ ಕಲಾಭವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದ ನಮ್ಮ ಕೊಮ್ಮಣ್ಣ ನಮ್ಮ ಚರಿತ್ರೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರತಿರೋಧ ಪರಂಪರೆಯ ಕರುಳ ಕೊಂಡಿಯಾಗಿದ್ದ ಕೊಮ್ಮಣ್ಣ ನಮ್ಮನ್ನು ಅಗಲಿದ್ದಾರೆ. ಅವರ 50 ವರ್ಷಗಳ ಸುದೀರ್ಘ ನಡೆಯ ಭಾಗವಾಗಿದ್ದರು. ಕೊಮ್ಮಣ್ಣ ದಲಿತ ಜೀತಗಾರ ಕುಟುಂಬದಿಂದ ಅಕ್ಷರ ಲೋಕಕ್ಕೆ ಆಕಸ್ಮಿಕವಾಗಿ ಕಾಲಿಟ್ಟ ಕಾಡು ಕುಸುಮ ಎಂದು ಬಣ್ಣಿಸಿದ ಅವರು, ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬ ದಲಿತರು ಮೈಗೂಡಿಸಿಕೊಂಡು ಸಮಾಜದ ಏಳಿಗೆಗೆ ಹಾಗೂ ಸಮಾಜದ ಮುಖ್ಯವಾಹಿನಿಗೆ ಬರಲು ಶ್ರಮಿಸಬೇಕು ಎಂದರು. ಇವತ್ತಿನ ಕೊಮ್ಮಣ್ಣ ಮಾತಲ್ಲಿ ಸಿಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಕೊಮ್ಮಣ್ಣ ಅಂತ ಹೇಳಿದ್ರೆ, ಕೊಮ್ಮಣ್ಣ ದೊಡ್ಡ ದೊಡ್ಡ ಮಾತುಗಳನ್ನು ಯಾವತ್ತೂ ಮಾತಾಡಲಿಲ್ಲ, ಆದರೆ ದೊಡ್ಡ ದೊಡ್ಡ ಕೆಲಸ ಕಟ್ಟಿಕೊಂಡು ಬಂದ. ಅದಕ್ಕೆ ನಾ 2 ಹೆಸರುಗಳು, ನನಗೆ HMR ಮತ್ತು ಕೊಮ್ಮಣ್ಣ ಅಂತಕ್ಕಂಥ ಹೆಸರುಗಳು ಈ ನೆಲದಕ್ಕೆ ಬಂದಾಗ ಇಲ್ಲಿ ಮತ್ತೆ ಮತ್ತೆ ಮರುಕಳಿಸ್ತಾನೆ ಇರ್ತವೆ. ಅದು ಸಣ್ಣದಲ್ಲ, ನನ್ನ ಪ್ರಕಾರ ಭಾಳ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ನಡೆ ಮತ್ತು ನುಡಿ, ಮಾತು ಮನಸ್ಸುಗಳು ಒಂದಾಗಿ ಇವರಿಬ್ಬರು ಅವ್ರ ಜರ್ನಿ ಬಗ್ಗೆ ಮಾತನಾಡ್ಕೊಂಡೋದಾಗ ಆ ಸ್ನೇಹ, ವಿಶ್ವಾಸ, ಸಂಬಂಧ ಈ ಥರದ್ದೇನಾದರೂ ಪದಗಳು ಇದ್ದರೆ ಅವುಗಳಿಗೆ ಅರ್ಥನೇ ಅವರೊಬ್ಬರಾಗಿದ್ದರು. ಕರ್ನಾಟಕ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಪಿಚ್ಚಳ್ಳಿ ಶ್ರೀನಿವಾಸ್ ಮಾತನಾಡಿ, ಕೊಮ್ಮಣ್ಣನವರು ದಲಿತ ಸಂಘರ್ಷ ಸಮಿತಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ದಲಿತರ ಮೂಲಭೂತ ಸೌಲಭ್ಯಗಳಿಗೆ ಹಾಗೂ ಸಮಾಜದಲ್ಲಿನ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ನಿರಂತರವಾಗಿ ಶ್ರಮಿಸಿದ್ದರು. ಇತ್ತೀಚಿನ ದಿನಗಳಲ್ಲಿ ಸಂಘಟನೆಗಳು ಸ್ವಾರ್ಥ ಚಿಂತನೆಯತ್ತ ಸಾಗುತ್ತಿರುವುದು ವಿಷಾದಕರ ಸಂಗತಿ. ಯುವಕರು ಕೊಮ್ಮಣ್ಣ ಸೇರಿದಂತೆ ಹಿರಿಯ ದಲಿತ ಹೋರಾಟಗಾರರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ದಲಿತರ ಮುಂದಿನ ಪೀಳಿಗೆಗೆ ಸಂಘಟನೆಯನ್ನು ಕೊಡುಗೆಯಾಗಿ ನೀಡಬೇಕು ಎಂದು ತಿಳಿಸಿದರು. ವೇದಿಕೆಯಲ್ಲಿ ದಲಿತ ಮುಖಂಡರಾದ ಪಿ ನರಸಿಂಹಮೂರ್ತಿ, ಹುಲಿಕುಂಟೆ ಅಶ್ವತ್ಥಪ್ಪ, ನಂಜುಂಡಪ್ಪ, ಅತೀಶ್, ಕೃಷ್ಣಪ್ಪ, ಮುನಿಯಪ್ಪ, ನಾಗಾರ್ಜುನ್, ನಾರಾಯಣಪ್ಪ, ಬಾಲಿಯ, ಮಂಜಣ್ಣ, ಕಿರಣ್, ಗಂಗಾಧರಯ್ಯ,
ನಂಜುಂಡಪ್ಪ ಮುಂಡಪ್ಪ ಹಾಜರಿದ್ದರು. ಪ್ರದೀಪ್ ಇ ನ್ಯೂಸ್ ಟಿವಿ ಗೌರಿಬಿದನೂರು. ಕೋಲಾರ ಶೋಷಿತ ಸಮುದಾಯಗಳ ಅಭ್ಯುದಯ ಹಾಗೂ ಆರ್ಥಿಕ ಸ್ವಾವಲಂಬನೆಗಾಗಿ ಮೀಸಲಿಟ್ಟಿರುವ SC/ST ಅನುದಾನವನ್ನ ಕಾನೂನಾತ್ಮಕವಾಗಿ ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಮಾಜಿ ಶಾಸಕ ವೈ ಸಂಪಂಗಿ ಆರೋಪ ಮಾಡಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲು ಅನುದಾನ ದುರ್ಬಳಕೆ ವಿರೋಧಿ ವೇದಿಕೆಯಿಂದ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ವೈ ಸಂಪಂಗಿ ಮಾತನಾಡಿ, ಈ ಹಿಂದೆ ಸರ್ಕಾರ 2024 ಹಾಗೂ 25ನೇ ಸಾಲಿನಲ್ಲಿ ದಲಿತರಿಗೆ ಮೀಸಲು ಇಟ್ಟಿದ್ದ SC/ST ಅನುದಾನದಲ್ಲಿ ಸುಮಾರು 14,433 ಕೋಟಿ ಹಣವನ್ನು ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ದುರ್ವಿನಿಯೋಗ ಮಾಡಿಕೊಂಡಿದೆ. ಇದು ಬಡ ದಲಿತನಿಗೆ ಮಾಡಿದ ದ್ರೋಹವಾಗಿದೆ ಎಂದು ಕಿಡಿಕಾರಿದರು. SC/ST ಕಾಯ್ದೆಯಲ್ಲಿ ಸೆಕ್ಷನ್ 7D ಅಳವಡಿಸುವ ಮೂಲಕ ದಲಿತರ ಹಣ ಅನ್ಯ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳಲಾಗುತ್ತಿದ್ದು, ಇದನ್ನು ಬಿಜೆಪಿ ಮತ್ತು ಸಮುದಾಯ ಸಂಘಟನೆಗಳು ಹೋರಾಟ ಮಾಡುವ ಮೂಲಕ ಸೆಕ್ಷನ್ 7D ಅನ್ನು ರದ್ದುಗೊಳಿಸಲಾಗಿದೆ ಎಂದರು. ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ ಬಹುಸಂಖ್ಯಾತರನ್ನ ಬದಿಗೊತ್ತಿ ಅಲ್ಪಸಂಖ್ಯಾತರ ಪರವಾದ ನಜೀರ್ ಅಹಮದ್, ಜಮೀರ್ ಅಹಮದ್ ಖಾನ್, ಯುಟಿ ಖಾದರ್, ಐವಾನ್ ಡಿಸೋಜಾ ಬರೆದುಕೊಟ್ಟ ಶಿಯಾ ಬಜೆಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. ಪರಿಶಿಷ್ಟರಿಗೆ ನೀಡಬೇಕಾದ ಹಣವನ್ನು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಬಳಸುವ ಮೂಲಕ ಅಂಬೇಡ್ಕರ್ ಆಶಯಗಳ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಗುಡುಗಿದರು. ಯಾಕಂದ್ರೆ ಅವರು ಇವತ್ತು ದಲಿತ ಸಮಾಜಕ್ಕೆ, ಈ ರಾಜ್ಯದ ಬಹುಸಂಖ್ಯಾತರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟ, ಈ ನಜೀರ್ ಅಹಮದ್, ಜಮೀರ್ ಅಹಮದ್ ಮತ್ತು ಇನ್ನು ಯಾರ್ಯಾರಿದ್ದಾರೆ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಇವತ್ತು ಏನು ಅಲ್ಪಸಂಖ್ಯಾತರ ಮಕ್ಕಳಿಗೆ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಪ್ರತಿ ಜೋಡಿಗೂ ಏನು ಮದುವೆಗಳಾಗುತ್ತೆ 50,000 ಕೊಡ್ತೀವಿ ಅಂತ ಹೇಳ್ತಾರಲ್ಲ, ನಮ್ಮ ಬಹುಸಂಖ್ಯಾತರು ಕೊಡೋಕ್ಕಾಗುತ್ತೆ ಯೋಜನೆ ಯಾಕೆ ಕೊಡಬಾರ್ದು? ಇವತ್ತು ಏನಿವರು KEA ಮುಖಾಂತರ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ 5 ಲಕ್ಷ ಸೀಮಿತಗೊಳಿಸಿ ಶೇಕಡ 50% ಮರುಪಾವತಿ ವಾಪಸ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರಲ್ಲ. ಯಾಕೆ ಬಹುಸಂಖ್ಯಾತರು ಯಾರು ಓಟ್ ಹಾಕಿಲ್ವ ಇವರಿಗೆ? ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮಲ್ಲಿ ಟೋಟಲ್ ಆಗಿ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿವಿ ಮಹೇಶ್, ಬಿಜೆಪಿ ಮುಖಂಡರಾದ ಕೆಂಬೋಡಿ ನಾರಾಯಣಸ್ವಾಮಿ, ಅಪ್ಪಿರಾಜು, ಬಿಜೆಪಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಅರುಣಮ್ಮ, ದಲಿತ ಮುಖಂಡರಾದ ಕೋದಂಡರಾಮ್, ವೆಂಕಟಾಚಲಪತಿ, ಕಪಾಲಿ ಶಂಕರ್, ಹಾರೋಹಳ್ಳಿ ವೆಂಕಟೇಶ್ ಹಾಜರಿದ್ದರು. ಸತೀಶ್ ಇ ನ್ಯೂಸ್ ಟಿವಿ ಕೋಲಾರ. ಕೆಎಸ್ಆರ್ಟಿಸಿ ಬಸ್ ಹಾಗೂ ದ್ವಿಚಕ್ರ ವಾಹನ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಬಾಗೇಪಲ್ಲಿ ಮತ್ತು ಚಿಂತಾಮಣಿ ಮಾರ್ಗದ ಮಿಟ್ಟಿಮರಿ ಬಳಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಮಿಟ್ಟಿಮರಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಸಮೀಪದಲ್ಲಿ ಘಟನೆ ಸಂಭವಿಸಿದ್ದು, ಬಾಗೇಪಲ್ಲಿ ಕಡೆಯಿಂದ ಚಿಂತಾಮಣಿಗೆ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮಾರ್ಗ ಮಧ್ಯೆ ಮಿಟ್ಟಿಮರಿ ಬಳಿ ಬಾಗೇಪಲ್ಲಿ ಕಡೆ ಚಲಿಸುತ್ತಿದ್ದ ಪಲ್ಸರ್ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು, ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಮಿಟ್ಟಿಮರಿ ಮೂಲದ ನಿವಾಸಿ ವೆಂಕಟಾಚಲಪತಿ ಅವರ ಪುತ್ರ 28 ವರ್ಷದ ರಂಜಿತ್ ಕುಮಾರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಎಂದು ತಿಳಿದು ಬಂದಿದ್ದು, ಅಪಘಾತದ ರಭಸಕ್ಕೆ ದ್ವಿಚಕ್ರ ವಾಹನ ಸಂಪೂರ್ಣ ಜಖಮಾಗಿದೆ. ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದು, ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮತ್ತು ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸುಬ್ಬು ಇ ನ್ಯೂಸ್ ಟಿವಿ ಬಾಗೇಪಲ್ಲಿ. ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರೂ ಹುಣಸೆ ಹಣ್ಣಿನದೇ ಕಾರುಬಾರು. ಕ್ವಿಂಟಾಲ್ಗೆ 4,000ರಿಂದ 13,000 ರೂವರೆಗೂ ಮಾರಾಟವಾಗಿದ್ದು, ಸತತವಾಗಿ ಬರಗಾಲದಿಂದ ತತ್ತರಿಸಿರುವ ರೈತರಿಗೆ ಹುಣಸೆ ಹಣ್ಣಿನ ಬೆಲೆ ಏರಿಕೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ತಂದಿದೆ.
ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಯಾವುದೇ ನದಿ ನಾಲೆ ಇಲ್ಲದೆ ಸತತವಾಗಿ 3 ವರ್ಷಗಳಿಂದ ಮಳೆಯಾಗದೆ ಬರಗಾಲ ಬಂದು ಜನ ಕರುಗಳಿಗೂ ಕುಡಿಯುವ ನೀರಿಗೂ ತುಂಬಾ ಸಮಸ್ಯೆಯಾಗಿ ರೈತರು ಬೆಳೆದ ಹುಣಸೆ ಹಣ್ಣಿನ ಮರಗಳು ಸಹ ಒಣಗಿ ಹೋಗಿ ಉತ್ತಮ ಫಸಲು ಇಲ್ಲದ ಕಾರಣ ಹುಣಸೆ ಹಣ್ಣಿನ ಬೆಲೆ ಕ್ವಿಂಟಾಲ್ ಒಂದಕ್ಕೆ 4,000ದಿಂದ ಹಿಡಿದು ಗರಿಷ್ಠ 13,000 ರೂಪಾಯಿ ತನಕ ಮಾರಾಟವಾಗಿ ಸತತ ಬರಗಾಲದಿಂದ ತತ್ತರಿಸಿದ ರೈತರ ಮೊಗದಲ್ಲಿ ಸಂತಸ ತಂದಿದೆ. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿಯೇ ಬೃಹತ್ ವಾಣಿಜ್ಯ ಕೇಂದ್ರವಾಗಿ ರಾಜ್ಯದ ಗಮನ ಸೆಳೆದಿರುವ ಚಿಂತಾಮಣಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರೂ ಹುಣಸೆ ಹಣ್ಣಿನದೇ ಕಾರುಬಾರು. ಇಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ನಡೆಯುವ ಹುಣಸೆ ಹಣ್ಣಿನ ಮಾರುಕಟ್ಟೆಗೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಸೇರಿದಂತೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ನೂರಾರು ಲೋಡ್ಗಳಷ್ಟು ಹುಣಸೆ ಹಣ್ಣು ಮಾರುಕಟ್ಟೆಗೆ ಬರ್ತಿದ್ದು ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೆಯುತ್ತಿದೆ. ಇನ್ನು ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿನ ಸುಗ್ಗಿ ಆರಂಭಗೊಳ್ಳುತ್ತಿದ್ದಂತೆ ನೂರಾರು ಜನ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗುತ್ತಿದ್ದು ಸದ್ಯ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿನ ವಹಿವಾಟು ಆರಂಭವಾಗಿರುವುದರಿಂದ ಸುಮಾರು 300ಕ್ಕೂ ಹೆಚ್ಚು ಬಡ ಕೂಲಿ ಕಾರ್ಮಿಕರ ಬದುಕಿಗೆ ಆಸರೆಯಾದಂತಾಗಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮಕ್ಕಳ ಶೈಕ್ಷಣಿಕ ಪ್ರಗತಿ ಉತ್ತಮ ರೀತಿಯಲ್ಲಿದ್ದು ಅವರ ಸಮಸ್ಯೆಗಳನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸಿದ್ದೇ ಆದಲ್ಲಿ ಮತ್ತಷ್ಟು ಸಾಧನೆಗಳು ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅವೈಸಾರ್ ಫೌಂಡೇಶನ್ ಮತ್ತು ಸ್ಕೇಲರ್ ಕಂಪನಿಗಳ ವತಿಯಿಂದ ವಿದ್ಯಾರ್ಥಿನಿಯರಿಗೆ ವೈಯಕ್ತಿಕ ನೈರ್ಮಲ್ಯಕ್ಕೆ ಸಂಬಂಧಿಸಿದ ಮತ್ತು ಪೆನ್ನು, ಪುಸ್ತಕಗಳು, ಪಠ್ಯ, ಸಹಪಠ್ಯ ಚಟುವಟಿಕೆಗಳ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಭಾಗವಹಿಸಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕು ಗಡಿಭಾಗಕ್ಕೆ ಹೊಂದಿಕೊಂಡಿದ್ದು ಇಲ್ಲಿ ಬಡತನ ಸೇರಿದಂತೆ ಹಲವಾರು ಮೂಲಭೂತ ಸಮಸ್ಯೆಗಳ ನಡುವೆ ಮಕ್ಕಳ ಶೈಕ್ಷಣಿಕ ಪಯಣ ಸಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಉತ್ತಮ ರೀತಿಯಲ್ಲಿದ್ದು ಅವರ ಸಮಸ್ಯೆಗಳನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸಿದ್ದೇ ಆದಲ್ಲಿ ಮತ್ತಷ್ಟು ಸಾಧನೆಗಳು ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಸಿಎಸ್ಆರ್ ಫಂಡ್ ಅನ್ನು ಈ ಗಡಿಭಾಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸಹಕಾರ ನೀಡುತ್ತಿರುವ ಸ್ಕೇಲಾರ್ ಕಂಪನಿ, ಅವೈಸಾರ್ ಫೌಂಡೇಶನ್ ನಂತಹ ಹಲವಾರು ಸಂಘ ಸಂಸ್ಥೆಗಳು ಮಾಡುತ್ತಿರುವ ಸೇವೆಯನ್ನ ಎಂದಿಗೂ ಮರೆಯಲಾಗದು ಎಂದು ತಿಳಿಸಿದರು. ಈ ವೇಳೆ ತಾಲೂಕು ಶಿಕ್ಷಣ ಸಮನ್ವಯ ಅಧಿಕಾರಿ ಆರ್ ವೆಂಕಟರಾಮ್, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಕೆವಿ ಆದಿನಾರಾಯಣ, ಸ್ಕೇಲಾರ್ ಕಂಪನಿಯ ನಿರ್ದೇಶಕ ಫ್ರಾಂಕ್, ಅವೈಸಾರ್ ಫೌಂಡೇಶನ್ನ ನಿರ್ದೇಶಕಿ ಲಾವಣ್ಯ, ಶರತ್, ಸಾರ್ವಜನಿಕ ಆಸ್ಪತ್ರೆಯ ವೈದ್ಯೆ ಅರ್ಚನಾ ಸೇರಿದಂತೆ ನೂರಾರು ವಿದ್ಯಾರ್ಥಿನಿಯರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಗೌರಿಬಿದನೂರು ನಗರದ ನಗರಸಭೆ ಕಾರ್ಯಾಲಯದ ಸಭಾಂಗಣದಲ್ಲಿ ಮಂಗಳವಾರದಂದು ನಗರಸಭೆ 2025-26ನೇ ಸಾಲಿನ ಆಯವ್ಯಯ ಸಿದ್ಧಪಡಿಸಲು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಗರದಲ್ಲಿ ಸತ್ತವರನ್ನ ಸಾಗಿಸಲು ವೈಕುಂಠ ರಥ, ಉದ್ಯಾನವನಗಳ ನಿರ್ವಹಣೆ, ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಗೃಹಗಳನ್ನು ಕಲ್ಪಿಸಬೇಕು ಮತ್ತು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ಸುಸಜ್ಜಿತ ಶೌಚಗೃಹಗಳನ್ನು ಕಲ್ಪಿಸಬೇಕು. ಇಂದಿರಾ ಕ್ಯಾಂಟೀನ್ ಇತ್ತೀಚಿನವರೆಗೂ ಅವ್ಯವಸ್ಥೆಯಲ್ಲಿದೆ, ಅದನ್ನು ಸರಿಪಡಿಸಬೇಕು. ನಗರದ ಅಭಿವೃದ್ಧಿಗೆ ನಗರಸಭೆ ಬಜೆಟ್ನಲ್ಲಿ ಹಣ ಮೀಸಲಿಡಬೇಕು. ಬೀದಿ ದೀಪಗಳು ಗುಣಮಟ್ಟದಿಂದ ಕೂಡಿರಬೇಕು ಎಂದು ನಗರಸಭೆ ಸದಸ್ಯರು ಪ್ರಸ್ತಾಪ ಮಾಡಿದರು. ನಗರಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷ ಫರೀದ್, ನಗರಸಭೆ ಆಯುಕ್ತೆ ಡಿಎಂ ಗೀತಾ, ನಗರಸಭೆ ಸದಸ್ಯರಾದ ಶ್ರೀಕಾಂತ್, ಕಲೀಂ ಉಲ್ಲಾ, ವೆಂಕಟರೆಡ್ಡಿ, ಗಿರೀಶ್, ಗೋಪಾಲ್, ಸುಬ್ಬಮ್ಮ, ಪುಣ್ಯವತಿ, ಮಂಜುಳಾ, ಜೈರಾಮ್, ರಾಜಕುಮಾರ್ ಮತ್ತು ನಗರಸಭೆ ಸಿಬ್ಬಂದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತಪರ ಧ್ವನಿ ಎತ್ತುವ ಪ್ರತಿನಿಧಿಗಳೇ ಇಲ್ಲ, ಸಂಸತ್ನಲ್ಲೂ ರಿಯಲ್ ಎಸ್ಟೇಟ್ ಗಣಿ ಧಣಿಗಳ ಆರ್ಭಟ, ಕೃಷಿಕರನ್ನ ಮರೆತ ಆಡಳಿತ. ಬರಕೋಡು ಡ್ಯಾಂ ಚಿತ್ರಾವತಿ ನದಿ ನಿರ್ವಹಣೆಯಲ್ಲಿ ಅಧಿಕಾರಿಗಳು ವಿಫಲ, ಚಿತ್ರಾವತಿ ಜಲಾಶಯ ಮತ್ತು ನದಿ ನಾಲೆಗಳು ಉಳಿಸಿಕೊಳ್ಳಲು ಆಗ್ರಹ. ಚಿಕ್ಕಬಳ್ಳಾಪುರ ನಗರದಲ್ಲಿ ಓಪನ್ ಆದ 4 ದಿನಕ್ಕೆ ಡಿಮಾರ್ಟ್ನಲ್ಲಿ ಕಳಪೆ ಆಹಾರ ಮಾರಾಟ ಪತ್ತೆ, ಆಹಾರ ಭದ್ರತಾ ಇಲಾಖೆಗೆ ದೂರು, ನೋಟಿಸ್ ಕೊಡುವುದಾಗಿ ಅಧಿಕಾರಿ ಎಚ್ಚರಿಕೆ. ಅಪರಿಚಿತ ವ್ಯಕ್ತಿಯ ಶವ ಅಸ್ಥಿಪಂಜರ ರೂಪದಲ್ಲಿ ಪತ್ತೆ, ಬೆಚ್ಚಿಬಿದ್ದ ಶೆಟ್ಟಿಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.